ಉತ್ತರ ಪ್ರದೇಶದ ಕಾನ್ಪುರ್ನ ಕೊಯಿಲಾನಗರ್ ಅನ್ನೋ ಏರಿಯಾದಲ್ಲಿ ರಾಜೇಶ್ ಗೌತಮ್ ಎಂಬಾತ ವಾಸ ಮಾಡ್ತಿದ್ದ. ಈತ ಸರ್ಕಾರಿ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದ. ಹೀಗೆ ಕೆಲಸ ಮಾಡಿಕೊಂಡೆ ಇವನು ರಿಯಲ್ ಎಸ್ಟೇಟ್ ನಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡಿದ್ದ. ಇದರಿಂದ ಸರ್ಕಾರಿ ಕೆಲಸಕ್ಕಿಂತ ರಿಯಲ್ ಎಸ್ಟೇಟ್ ನಲ್ಲೇ ರಾಜೇಶ್ ಒಳ್ಳೆ ಸಂಪಾದನೆಯನ್ನ ಮಾಡಿದ್ದ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಬರೋಬ್ಬರಿ 45 ಕೋಟಿ ಆಸ್ತಿಯನ್ನ ಮಾಡಿಟ್ಟಿದ್ದ. ರಾಜೇಶ್ಗೆ ದಿನ ಬೆಳಗ್ಗೆ 5 ಗಂಟೆಗೆ ಎದ್ದು ವಾಕಿಂಗ್ಗೆ ಹೋಗೋ ಅಭ್ಯಾಸವಿತ್ತು. 2023 ನವೆಂಬರ್ 4 ಬೆಳಗ್ಗೆ 5 ಗಂಟೆಗೆ ಎದ್ದವನು ವಾಕಿಂಗ್ಗೆ ಅಂತ ಹೋಗಿದ್ದ. ಹೀಗೆ ಹೋದವನು 7 ಗಂಟೆಗೆಲ್ಲ ಮನೆಗೆ ವಾಪಸ್ ಬರ್ತಿದ್ದ. ಆದ್ರೆ ಅಂದು 7 ಗಂಟೆ ದಾಟಿ 8 ಗಂಟೆಯಾದ್ರೂ ರಾಜೇಶ್ ಮನೆಗೆ ವಾಪಸ್ ಬಂದಿರಲಿಲ್ಲ. ಆಗ್ಲೇ ರಾಜೇಶ್ ಪತ್ನಿ ಊರ್ಮಿಳಾಗೆ ಒಬ್ಬ ವ್ಯಕ್ತಿ ಫೋನ್ ಮಾಡಿ ನಿನ್ನ ಗಂಡನಿಗೆ ಆಕ್ಸಿಡೆಂಟ್ ಆಗಿದೆ, ಯಾವುದೋ ಗಾಡಿ ಡಿಕ್ಕಿ ಹೊಡೆದಿದ್ರಿಂದ ಆತ ಸ್ಪಾಟ್ ಅಲ್ಲೇ ಸತ್ತು ಹೋಗಿದ್ದಾನೆ ಅಂತ ಹೇಳಿದ್ದ. ಈ ಮಾತನ್ನ ಕೇಳಿದ ರಾಜೇಶ್ ಹೆಂಡತಿ ಸೇರಿದಂತೆ ಆತನ ಸಹೋದರ ಹಾಗೂ ಬಂಧುಗಳು ಗೋಳಾಡಿದ್ರು. ಪೊಲೀಸರಿಗೆ ಮಾಹಿತಿ ತಿಳಿಯುತ್ತಿದ್ದಂತೆ ಅಪಘಾತದ ಸ್ಥಳಕ್ಕೆ ಬಂದಿದ್ರು. ಬೆಳಗಿನ ಜಾವವಾಗಿದ್ರಿಂದ ಅಪಘಾತವೆಸಗಿ ಪರಾರಿಯಾಗಿರೋ ಗಾಡಿಯನ್ನ ಪತ್ತೆ ಹಚ್ಚೋದು ಪೊಲೀಸರಿಗೆ ಕಷ್ಟವಾಗಿತ್ತು. ರಾಜೇಶ್ ಪೋಸ್ಟ್ಮಾರ್ಟಂ ಬಳಿಕ ಮೃತದೇಹವನ್ನ ಸಂಬಂಧಿಕರಿಗೆ ಹಸ್ತಾಂತರಿಸಿದ್ರು. ಬಂಧುಗಳು ಅಂತ್ಯಕ್ರಿಯೆಯನ್ನ ಮಾಡಿ ಮುಗಿಸಿದ್ರು. ಆಕ್ಸಿಡೆಂಟ್ ಆಗಿದ್ರಿಂದ ಪೊಲೀಸರು ಕೂಡ ಈ ಕೇಸ್ನ ಸೀರಿಯಸ್ ಆಗಿ ತಗೊಳ್ಳೋಕೆ ಹೋಗದೆ ಹೆಸರಿಗಷ್ಟೇ ತನಿಖೆಯನ್ನ ಮಾಡಿ ಕ್ಲೋಸ್ ಮಾಡಿದ್ರು. ಅಪಘಾತವೆಸಗಿರೋ ಗಾಡಿಯನ್ನು ಹುಡುಕೋದೆ ಕಷ್ಟವಾಗಿತ್ತು. ರಾಜೇಶ್ ಮೃತಪಟ್ಟ ಅಪಘಾತ ಸ್ಥಳ ಮೇನ್ ರೋಡ್ ಆಗಿದ್ರಿಂದ ಸಾವಿರಾರು ವಾಹನಗಳು ಓಡಾಡಿದ್ವು. ಆತ ಅಷ್ಟು ಬ್ಯುಸಿ ರೋಡಲ್ಲಿ ವಾಕಿಂಗ್ಗೆ ಹೋಗಿದ್ದಾದ್ರೂ ಯಾಕೆ ಅನ್ನೋದು ಪೊಲೀಸರ ಪ್ರಶ್ನೆಯಾಗಿತ್ತು. ಆದ್ರೂ ಯಾವುದೇ ಕ್ಲೂ ಸಿಗದೆ ಇದ್ದಿದ್ರಿಂದ ಪೊಲೀಸರು ಈ ಕೇಸ್ನ ಆಕ್ಸಿಡೆಂಟ್ ಅಂತ ಹೇಳಿ ಕ್ಲೋಸ್ ಮಾಡಿದ್ರು. ರಾಜೇಶ್ ಮೃತಪಟ್ಟರು. ಈತನ ಸಾವಿನ ಮೇಲೆ ರಾಜೇಶ್ ಅಣ್ಣನ ಮಗನಾಗಿದ್ದ ಕುಲದೀಪ್ ಎಂಬಾತನಿಗೆ ಅನುಮಾನವಿತ್ತು. ಮೇಲ್ನೋಟಕ್ಕೆ ಆಕ್ಸಿಡೆಂಟ್ ರೀತಿ ಇದ್ರೂ ತನ್ನ ಚಿಕ್ಕಪ್ಪನನ್ನ ಯಾರೋ ಕೊಲೆ ಮಾಡಿದ್ದಾರೆ ಅನ್ನೋದು ಇವನ ಅನುಮಾನವಾಗಿತ್ತು. ಯಾಕಂದ್ರೆ ರಾಜೇಶ್ ಮೃತಪಟ್ಟ ಜಾಗದಲ್ಲಿ ವಿದ್ಯುತ್ ಕಂಬವೊಂದು ಹಾನಿಗೊಳಗಾಗಿತ್ತು. ಯಾವುದೋ ವಾಹನ ಬೇಕು ಅಂತಾನೆ ಗುದ್ದಿದಂತಿತ್ತು. ಇದರಿಂದ ಆ ಕಂಬ ಪೂರ್ತಿ ಹಾನಿಯಾಗಿತ್ತು. ಅಲ್ಲದೆ ತನ್ನ ಚಿಕ್ಕಪ್ಪ ರಾಜೇಶ್ ಬಾಡಿ ಬಿದ್ದಿದ್ದ ಜಾಗದಿಂದ ಆ ಕರೆಂಟ್ ಕಂಬ 100 ಮೀಟರ್ ದೂರದಲ್ಲಿತ್ತು. ಆಗ್ಲೇ ಇಲ್ಲಿ ಏನೋ ಮಿಸ್ಟರಿ ಇದೆ ಅಂತ ಕುಲದೀಪ್ ಯೋಚಿಸಿದ್ದ. ಯಾಕಂದ್ರೆ ಈ ಹಿಂದೆ ತನ್ನ ಚಿಕ್ಕಪ್ಪನ ಜೊತೆ ಹಲವು ಸಲ ಇವನು ಕೂಡ ವಾಕಿಂಗ್ಗೆ ಹೋಗಿದ್ದ. ಹೀಗಾಗಿ ತನ್ನ ಚಿಕ್ಕಪ್ಪ ಅಷ್ಟೊಂದು ಬ್ಯುಸಿಯಾಗಿರೋ ರಸ್ತೆಯಲ್ಲಿ ವಾಕಿಂಗ್ಗೆ ಯಾಕೆ ಬರ್ತಾನೆ, ಒಂದು ವೇಳೆ ಬಂದ್ರು ಎಷ್ಟು ಜಾಗರೂಕನಾಗಿ ಇರ್ತಾನೆ ಅಂತೆಲ್ಲ ಇವನಿಗೆ ಗೊತ್ತಿತ್ತು. ಹೀಗಾಗಿ ಇದು ಆಕ್ಸಿಡೆಂಟ್ ಅಲ್ಲ, ಬದಲಾಗಿ ಕೊಲೆ ಅಂತ ಕುಲದೀಪ್ ಭಾವಿಸಿದ್ದ. ತನ್ನ ಚಿಕ್ಕಪ್ಪನ ಸಾವಿನ ಮೇಲೆ ಅನುಮಾನ ವ್ಯಕ್ತಪಡಿಸಿದವನು ಮೊದಲಿಗೆ ತನ್ನ ಚಿಕ್ಕಮ್ಮ ಊರ್ಮಿಳಾ ಮೇಲೇನೆ ಅನುಮಾನ ಪಟ್ಟಿದ್ದ. ಯಾಕಂದ್ರೆ ಈ ಹಿಂದೆ ರಾಜೇಶ್ ಸ್ನೇಹಿತರು ತನ್ನ ಹೆಂಡತಿ ಊರ್ಮಿಳಾ ಯಾರ ಜೊತೆಗೋ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾಳೆ ಅಂತ ಹೇಳಿದ್ರಂತೆ. ಈ ವಿಚಾರ ರಾಜೇಶ್ ಮನೆಯಲ್ಲಿ ಎಲ್ರಿಗೂ ಗೊತ್ತಿತ್ತು. ಹೀಗಾಗಿ ತನ್ನ ಚಿಕ್ಕಪ್ಪನ ಸಾವಿನ ಹಿಂದೆ ಚಿಕ್ಕಮ್ಮನ ಕೈವಾಡವಿದೆಯಾ ಅಂತ ಕುಲದೀಪ್ ಅನುಮಾನಿಸಿದ್ದ. ಆ ಅನುಮಾನದಿಂದಲೇ ಕುಲದೀಪ್ ಪೊಲೀಸರನ್ನ ಕೇಳದೆ ಇವನೇ ಖುದ್ದಾಗಿ ಕೇಸ್ನ ಸಾಲ್ವ್ ಮಾಡೋಕೆ ಮುಂದಾಗಿದ್ದ. ಕುಲದೀಪ್ ಈ ಕೇಸ್ನ ಸಾಲ್ವ್ ಮಾಡೋಕೆ ಶುರು ಮಾಡ್ತಿದ್ದಂತೆ ಮೊದಲಿಗೆ ತನ್ನ ಗ್ರಾಮದಲ್ಲೇ ಇದ್ದ ಹಾಲು ಮಾರೋರು ಹಾಗೂ ಇತರೆ ರೈತರನ್ನ ಪ್ರಶ್ನಿಸಿದ್ದ. ಯಾರನ್ನ ಕೇಳಿದ್ರು ನಮಗೇನು ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ರು. ಆಗ್ಲೇ ಒಬ್ಬ ಹೋಟೆಲ್ ಓನರ್ ಕುಲದೀಪ್ಗೆ ಒಂದು ಕ್ಲೂ ಕೊಟ್ಟಿದ್ದ. ರಾಜೇಶ್ ಅಪಘಾತವಾದ ದಿನ ಗ್ರೇ ಕಲರ್ನ 2 ಕಾರುಗಳು ಈ ಏರಿಯಾ ಸುತ್ತಮುತ್ತ ಓಡಾಡಿದ್ದಾಗಿ ಹೋಟೆಲ್ ಓನರ್ ಕುಲದೀಪ್ಗೆ ಹೇಳಿದ್ದ. ಆದ್ರೆ ಆ ಕಾರ್ಗಳಿಂದಲೇ ಆಕ್ಸಿಡೆಂಟ್ ಆಗಿರಬಹುದು ಅಂತ ಆತ ಖಚಿತವಾಗಿ ಹೇಳಿರ್ಲಿಲ್ಲ. ಯಾಕಂದ್ರೆ ವೇಗವಾಗಿ ಆ ಕಾರ್ಗಳಲ್ಲಿ ಬಂದವರು ನಮ್ಮ ಹೋಟೆಲ್ನಲ್ಲೇ ಟೀ ಕುಡಿದು ಸಿಗರೇಟ್ ಸೇತ್ಕೊಂಡು ಹೋಗಿದ್ರು ಅಂತ ಹೇಳಿದ್ದ. ಇಬ್ರು ಒಂದೇ ಕಾರಲ್ಲಿ ಬರಬಹುದಿತ್ತು, ಆದ್ರೆ ಇಬ್ರು ಬೇರೆ ಬೇರೆಯಾಗಿ 2 ಕಾರ್ಗಳಲ್ಲಿ ಬಂದಿದ್ರು ಅಂತ ಕುಲದೀಪ್ಗೆ ಆ ಹೋಟೆಲ್ ಓನರ್ ಹೇಳಿದ್ದ. ಆಗ ಅವರೇ ಆಕ್ಸಿಡೆಂಟ್ ಮಾಡಿರಬಹುದಾ ಅಂತ ಕೇಳಿದ್ದಕ್ಕೆ ಆ ಹೋಟೆಲ್ ಓನರ್ ನನಗೆ ಗೊತ್ತಿಲ್ಲ ಅಂದಿದ್ದ. ಅಲ್ಲದೆ ಆ ಹೋಟೆಲ್ ಓನರ್ ಇನ್ನೊಂದು ಮಾತನ್ನು ಹೇಳಿದ್ದ. ಈ ಹೋಟೆಲ್ನಿಂದ 10 ಕಿಲೋಮೀಟರ್ ದೂರದಲ್ಲಿ ಒಬ್ಬ ಶ್ರೀಮಂತನ ಮನೆ ಇದೆ. ಆತನ ಮನೆ ಮುಂದೆ ಸಿಸಿ ಕ್ಯಾಮೆರಾಗಳಿದ್ದಾವೆ. ಅದನ್ನ ಚೆಕ್ ಮಾಡಿದ್ರೆ ಈ ಕೇಸಲ್ಲಿ ಏನಾದರೂ ಕ್ಲೂ ಸಿಗಬಹುದು ಅಂತ ಹೋಟೆಲ್ ಓನರ್ ಕುಲದೀಪ್ಗೆ ಹೇಳಿದ್ದ. ಈ ಮಾತನ್ನ ಕೇಳ್ತಿದ್ದಂತೆ ಕುಲದೀಪ್ ಆ ಮನೆ ಓನರ್ನ ಭೇಟಿಯಾಗೋಕೆ ಮುಂದಾಗಿದ್ದ. ಆದ್ರೆ ಆತ ತನ್ನ ಸಹೋದರನ ಅಂತ್ಯಕ್ರಿಯೆಗೆ ಹೋಗಿದ್ದು ಬರೋಕೆ 1 ವಾರ ಆಗುತ್ತೆ ಅಂತ ಮನೆ ಕೆಲಸದವರು ಹೇಳಿದ್ರು. ಆಗ ಕುಲದೀಪ್ ಆಕ್ಸಿಡೆಂಟ್ ನಡೆದ ದಿನ ಯಾವುದಾದ್ರೂ ಕಾರುಗಳನ್ನ ಗಮನಿಸಿದ್ರ ಅಂತ ಮತ್ತೆ ಸುತ್ತಮುತ್ತಲಿನವರನ್ನ ಕೇಳಿ ಕನ್ಫರ್ಮ್ ಮಾಡ್ಕೊಂಡಿದ್ದ. ಆಗ ಒಬ್ಬ ವ್ಯಕ್ತಿ ನಾನು ಬಯಲಿಗೆ ಹೋಗಿ ಬರ್ತಿರ್ಬೇಕಾದ್ರೆ 2 ಕಾರುಗಳು ವೇಗವಾಗಿ ಹೋಗೋದನ್ನ ಗಮನಿಸಿದ್ದ
ಬರ್ತಿದ್ದೆ ಅಂತ ಹೇಳಿದ್ದ. ನಾನು ನಡ್ಕೊಂಡು ಬರ್ತಿರ್ಬೇಕಾದ್ರೆ ನಿನ್ನ ಚಿಕ್ಕಪ್ಪನ ಶವ ಕಾಣಿಸ್ತು ಅಂತ ಇನ್ನೊಬ್ಬ ವ್ಯಕ್ತಿ ಹೇಳಿದ್ದ. ಶವ ನೋಡೋಕು ಹಾಗೂ ಆ ಕಾರ್ಗಳು ಓಡಾಡೋಕು ತಾಳೆಯಾಗಿತ್ತು. ಹೀಗಾಗಿ ಆ ಕಾರ್ಗಳೇ ಆಕ್ಸಿಡೆಂಟ್ ಮಾಡಿರಬಹುದು ಅಂತ ಕುಲದೀಪ್ ಅನುಮಾನವನ್ನ ದೃಢಪಡಿಸಿಕೊಂಡಿದ್ದ. ಅದನ್ನ ಪತ್ತೆ ಹಚ್ಚೋದು ಮಾತ್ರ ಹೇಗೆ ಅನ್ನೋದು ಗೊತ್ತಾಗದೆ ಒದ್ದಾಡಿದ್ದ. ಹೀಗಾಗಿ ಇವನಿಗೆ ಇದ್ದ ಒಂದೇ ಒಂದು ದಾರಿ ಅಂದ್ರೆ ಅದು ಆ ಶ್ರೀಮಂತನ ಮನೆ ಮುಂದೆ ಇದ್ದ ಸಿಸಿ ಕ್ಯಾಮೆರಾದ ದೃಶ್ಯ ಮಾತ್ರವಾಗಿತ್ತು. ಕುಲದೀಪ್ಗೆ ಇದ್ದ ಒಂದೇ ಒಂದು ದಾರಿ ಅಂದ್ರೆ ಆ ಶ್ರೀಮಂತನ ಮನೆ ಮುಂದೆ ಇರೋ ಸಿಸಿ ಕ್ಯಾಮೆರಾಗಳು. ಹೀಗಾಗಿ ಕುಲದೀಪ್ ಆತ ಬಂದಿದಾನೋ ಇಲ್ವೋ ಅಂತ ತಿಳ್ಕೊಳ್ಳೋಕೆ ದಿನ ಆತನ ಮನೆ ಮುಂದೆ ಹೋಗಿ ಬರ್ತಿದ್ದ. 10 ದಿನದ ಬಳಿಕ ಆ ಮನೆ ಓನರ್ ಬಂದಿದ್ದ. ಆಗ ಆತನನ್ನ ಕುಲದೀಪ್ ಭೇಟಿಯಾಗಿದ್ದ. ತನ್ನ ಚಿಕ್ಕಪ್ಪನ ಆಕ್ಸಿಡೆಂಟ್ ವಿಚಾರವನ್ನ ಆತನಿಗೆ ಹೇಳಿ ಸಹಾಯ ಮಾಡುವಂತೆ ಕೇಳ್ಕೊಂಡಿದ್ದ. ಆತ ಕೂಡ ಸಹೋದರನನ್ನ ಕಳ್ಕೊಂಡಿದ್ದರಿಂದ ಕುಲದೀಪ್ಗೆ ಕೂಡ್ಲೆ ಸಹಾಯ ಮಾಡಿದ್ದ. ಸಿಸಿಟಿವಿ ಫುಟೇಜ್ ನ ನೋಡ್ತೀನಿ ಅಂದಿದ್ದಕ್ಕೆ ಸರಿ ಅಂದಿದ್ದ. ಆದ್ರೆ ಅದಕ್ಕೆ ಪಾಸ್ವರ್ಡ್ ಅವಶ್ಯಕತೆ ಇತ್ತು. ಮನೆ ಓನರ್ಗೂ ಕೂಡ ಅದು ಮರೆತು ಹೋಗಿತ್ತು. ಹೀಗಾಗಿ ಮಾರನೇ ದಿನವೇ ಒಬ್ಬ ಟೆಕ್ನಿಷಿಯನ್ ಕರೆಸಿ ಸಿಸಿಟಿವಿ ಕ್ಯಾಮೆರಾನ ಚೆಕ್ ಮಾಡಿಸಿದ್ದ. ನವೆಂಬರ್ 4ರಂದು ಸಿಸಿಟಿವಿ ಫುಟೇಜ್ ನ ತೋರಿಸುವಂತೆ ಟೆಕ್ನಿಷಿಯನ್ ಕೇಳಿದ್ದ. ಆಗ್ಲೇ ಬೆಳಗಿನ ಜಾವ 5ರಿಂದ 7 ಗಂಟೆವರೆಗಿನ ಫುಟೇಜ್ ನ ಚೆಕ್ ಮಾಡಬೇಕಾದ್ರೆ 6 ಗಂಟೆ 22 ನಿಮಿಷದ ಸುಮಾರಿನಲ್ಲಿ ಹೋಟೆಲ್ ಓನರ್ ಹೇಳಿದ್ದ ಗ್ರೇ ಕಲರ್ ಕಾರ್ಗಳು ಇವನ ಕಣ್ಣಿಗೆ ಬಿದ್ದಿದ್ವು. ಆ ಕಾರ್ ನಂಬರ್ ಬೇಕು ಅಂತ ಕೇಳಿದ್ದಕ್ಕೆ ಟೆಕ್ನಿಷಿಯನ್ ಅದನ್ನ ಝೂಮ್ ಮಾಡಿ ತೋರಿಸಿದ್ದ. ಹೀಗೆ ಆ ಕಾರ್ ನಂಬರ್ ಹುಡುಕ್ತಿರ್ಬೇಕಾದ್ರೆ ಕುಲದೀಪ್ಗೆ ಇಲ್ಲಿ ಇನ್ನೊಂದು ಕ್ಲೂ ಸಿಕ್ಕಿತ್ತು. ಕಾರ್ನ ಮುಂಭಾಗ ಕಂಪ್ಲೀಟ್ ಆಗಿ ನುಜ್ಜುಗುಜ್ಜಾಗಿತ್ತು. ಇದರಿಂದ ಇದೇ ಕಾರ್ ಕಂಬಕ್ಕೆ ಡಿಕ್ಕಿ ಹೊಡೆದಿರಬಹುದು ಅಂತ ಯೋಚಿಸಿದ್ದ. ಆ ಫುಟೇಜ್ ನ ತನ್ನ ಫೋನ್ಗೆ ಕಳಿಸಿಕೊಂಡವನು ಆ ಮನೆ ಓನರ್ ನ ವಿಡಿಯೋ ಡಿಲೀಟ್ ಮಾಡದಂತೆ ಮನವಿ ಮಾಡಿಕೊಂಡಿದ್ದ. ಹೀಗೆ ಕುಲದೀಪ್ ತನ್ನ ಚಿಕ್ಕಪ್ಪನ ಸಾವಿನ ರಹಸ್ಯವನ್ನ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದ. ಆದ್ರೆ ಇಲ್ಲಿ ಕೊಲೆಗಾರರು ಯಾರಿದ್ರೋ ಅವರನ್ನೇ ಅಮಾಯಕವಾಗಿ ನಂಬಿ ಕುಲದೀಪ್ ಈ ವಿಡಿಯೋನ ತೋರಿಸಿದ್ದ. ಅಂದ್ರೆ ಕುಲದೀಪ್ ಚಿಕ್ಕಮ್ಮ ಊರ್ಮಿಳಾಗೆ ತನ್ನ ಗಂಡ ರಾಜೇಶ್ ಆಕ್ಸಿಡೆಂಟ್ ಮಾಡಿದ್ದ ಕಾರ್ನ ವಿಡಿಯೋವನ್ನ ತೋರಿಸಿದ್ದ. ಜೊತೆಗೆ ಇನ್ನೊಂದು ಕಾರ್ ಕೂಡ ಇದೆ. ಹೀಗಾಗಿ ಇದು ಅಪಘಾತವಲ್ಲ, ಯಾರೋ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಕುಲದೀಪ್ ಅನುಮಾನ ಪಟ್ಟಿದ್ದ. ಆ ವಿಡಿಯೋನ ತನ್ನ ಚಿಕ್ಕಮ್ಮ ಊರ್ಮಿಳಾಗೂ ತೋರಿಸಿದ್ದ. ಆಗ ಈ ವಿಡಿಯೋ ನೋಡ್ತಿದ್ದಂತೆ ಊರ್ಮಿಳಾ ಕೂಡ ಶಾಕ್ ಆಗಿ ಹೋಗಿದ್ಲು. ಆಗ್ಲೇ ಇವಳು ಇನ್ನೊಂದು ನಾಟಕವನ್ನು ಕೂಡ ಶುರು ಮಾಡ್ಕೊಂಡಿದ್ಲು. ಊರ್ಮಿಳಾ ಅಲಿಯಾಸ್ ಪಿಂಕಿ ಪ್ರಿಯಕರನಾಗಿದ್ದ ಶೈಲೇಂದ್ರ ಸೋಂಕರ್ ಅನ್ನೋನಿಗೆ ಈ ವಿಡಿಯೋನ ಕಳಿಸಿದ್ಲು. ಅದನ್ನ ನೋಡ್ತಿದ್ದಂತೆ ಶೈಲೇಂದ್ರ ಕೂಡ ಬೆಸ್ತು ಬಿದ್ದಿದ್ದ. ಕಾರ್ನ ನನ್ನ ಫ್ರೆಂಡ್ ಓಡಿಸಿದ್ದ, ಅದರಲ್ಲೇ ನಿನ್ನ ಗಂಡನನ್ನ ಕೊಲೆ ಮಾಡಿದ್ವಿ ಅಂತ ಇವನು ಊರ್ಮಿಳಾಗೆ ಹೇಳಿದ್ದ. ಇದರಿಂದ ಇವಳಿಗೆ ಈ ಕೇಸ್ ನನ್ನ ಕುತ್ತಿಗೆಗೆ ಬಂತು ಅನ್ನೋದು ಗೊತ್ತಾಗಿ ಹೋಗಿತ್ತು. ಆಗ್ಲೇ ಕುಲದೀಪ್ನ ಡೈವರ್ಟ್ ಮಾಡೋಕೆ ಶತಪ್ರಯತ್ನ ಪಟ್ಟಿದ್ಲು. ಈ ವಿಷಯದ ಬಗ್ಗೆ ನೀನು ಅಷ್ಟಾಗಿ ತಲೆ ಕೆಡಿಸ್ಕೋಬೇಡ, ನಿನಗೆ ದುಡ್ಡು ಕೊಡ್ತೀನಿ ಅಂತ ಕುಲದೀಪ್ಗೆ ಆಸೆ ತೋರಿಸಿದ್ಲು. ಆದ್ರೆ ಕುಲದೀಪ್ ಮಾತ್ರ ಚಿಕ್ಕಪ್ಪನನ್ನ ಸಾಯಿಸಿದವರ ಮೇಲೆ ಸೇಡು ತೀರಿಸಿಕೊಳ್ಳದೆ ಬಿಡೋದಿಲ್ಲ ಅಂತ ಹಠ ತೊಟ್ಟಿದ್ದ. ಆದ್ರೂ ಊರ್ಮಿಳಾ ಎಡಬಿಡದೆ ಸತಾಯಿಸಿದ್ಲು. ನಿನ್ನ ಚಿಕ್ಕಪ್ಪ ದುರಾದೃಷ್ಟವಶಾತ್ ಸತ್ತು ಹೋದ. ಈ ವಿಚಾರವನ್ನ ದಿನ ನನಗೆ ನೆನಪಿಸಬೇಡ, ಇದರಿಂದ ನನಗೆ ಮಾನಸಿಕವಾಗಿ ನೋವಾಗುತ್ತೆ. ನಿಮ್ಮಪ್ಪ ನಿನಗೆ ದುಡಿದು ಏನೂ ಇಟ್ಟಿಲ್ಲ. ಹೀಗಾಗಿ ನಿನ್ನ ಚಿಕ್ಕಪ್ಪನ ಒಂದು ಸೈಟ್ ಕೊಡ್ತೀನಿ, ಅಲ್ಲೇ ಮನೆ ಕಟ್ಕೊಂಡು ಮದುವೆ ಮಾಡ್ಕೊಂಡು ಹಾಯಾಗಿರು ಅಂತ ಹೇಳಿದ್ಲು. ಆದ್ರೆ ಕುಲದೀಪ್ ನನಗೆ ಅದು ಯಾವುದೂ ಬೇಡ, ಚಿಕ್ಕಪ್ಪನನ್ನ ಕೊಂದವರನ್ನ ಜೈಲಿಗೆ ಕಳಿಸ್ತೀನಿ ಅಂತ ನಿರ್ಧರಿಸಿದ್ದ. ಇದೇ ವಿಚಾರವನ್ನ ಊರ್ಮಿಳಾ ತನ್ನ ಪ್ರಿಯಕರನಿಗೂ ಹೇಳಿದ್ಲು. ಆಗ ಅವನ ಸಲಹೆ ಮೇರೆಗೆ ಇವನು ಕುಲದೀಪ್ ಮೇಲೇನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ಲು. ನನ್ನ ಗಂಡನನ್ನ ಕುಲದೀಪ್ ಸಾಯಿಸಿದಾನೆ ಅಂತ ಅನುಮಾನವಿದೆ. ಅವನಿಗೂ ಅವನ ತಂದೆಗೂ ಮೊದಲಿನಿಂದಲೂ ನನ್ನ ಗಂಡನ ಆಸ್ತಿ ಮೇಲೆ ಕಣ್ಣಿದೆ. ಹೀಗಾಗಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಊರ್ಮಿಳಾ ರಿವರ್ಸ್ ಕೇಸ್ನ ಹಾಕಿದ್ಲು. ಪೊಲೀಸರು ಕುಲದೀಪ್ ಹಾಗೂ ಅವನ ತಂದೆಯನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಶುರು ಮಾಡಿದ್ರು. ಆಗ್ಲೇ ಕುಲದೀಪ್ ಶಾಕ್ ಆಗಿ ಹೋಗಿದ್ದ. ಯಾಕಂದ್ರೆ ತನ್ನ ಚಿಕ್ಕಮ್ಮನೆ ತನ್ನ ವಿರುದ್ಧ ಕಂಪ್ಲೇಂಟ್ ಕೊಡ್ತಾಳೆ ಅಂತ ಅವನು ಊಹಿಸಿರಲಿಲ್ಲ. ಯಾವಾಗ ತನ್ನ ಚಿಕ್ಕಮ್ಮ ಇವನ ವಿರುದ್ಧವೇ ತಿರುಗಿ ಬಿದ್ದಿದ್ಲೋ ಆಗ್ಲೇ ಇವನಿಗೆ ಎಲ್ಲವೂ ಕ್ಲಿಯರ್ ಆಗಿ ಅರ್ಥವಾಗಿ ಹೋಗಿತ್ತು. ಆದ್ರೆ ತಾನು ತಪ್ಪು ಮಾಡದ ಕಾರಣ ಕುಲದೀಪ್ ಪೊಲೀಸರಿಗೆ ಭಯ ಪಟ್ಟಿರಲಿಲ್ಲ. ತನಿಖೆ ವೇಳೆ ತಾನು ಕಲೆ ಹಾಕಿರೋ ಸಾಕ್ಷ್ಯಾಧಾರಗಳನ್ನ ಇವನು ಪೊಲೀಸರ ಮುಂದಿಟ್ಟಿದ್ದ. ಇದನ್ನ ನೋಡಿದ ಪೊಲೀಸರು ಕೂಡ ಶಾಕ್ ಆಗಿ ಹೋಗಿದ್ರು. ಯಾಕಂದ್ರೆ ಕುಲದೀಪ್ ಅಲ್ಲಿಗಾಗ್ಲೇ 90% ಕೇಸ್ನ ಸಾಲ್ವ್ ಮಾಡಿದ್ದ. ಇದರಿಂದ ಕುಲದೀಪ್ನ ಅಭಿನಂದಿಸಿದ ಎಸ್ಐ ಇನ್ನುಳಿದ ಆಟವನ್ನ ನಾವು ಆಡ್ತೀವಿ ಅಂತ ಹೇಳಿ ಇವನಿಗೆ ಧೈರ್ಯ ತುಂಬಿದ್ರು. ಅಲ್ಲದೆ ನೀನು ಏನು ಗೊತ್ತಿಲ್ಲದವನಂತೆ ಸುಮ್ನೆ ಇದ್ಬಿಡು, ಇನ್ನುಳಿದಿದ್ದನ್ನ ನಾವು ನೋಡ್ಕೋತೀವಿ ಅಂತ ಹೇಳಿ ಪೊಲೀಸರು ಕುಲದೀಪ್ ಹಾಗೂ ಆತನ ತಂದೆಯನ್ನ ಬಿಟ್ಟು ಕಳಿಸಿದ್ರು.
ಕುಲದೀಪ್ ಕೊಟ್ಟ ವಿಡಿಯೋ ಆಧಾರದಿಂದ ಪೊಲೀಸರು ಕಾರ್ ನಂಬರ್ ಅಡ್ರೆಸ್ ನ ಟ್ರೇಸ್ ಮಾಡಿದಾಗ ಆ ಕಾರ್ ಸುಮಿತ್ ಅನ್ನೋನಿಗೆ ಸೇರಿದ್ದು ಅಂತ ಗೊತ್ತಾಗಿತ್ತು. ಮೊದಲಿಗೆ ಇವನನ್ನ ವಶಕ್ಕೆ ಪಡೆದ ಪೊಲೀಸರು ಬೆಂಡೆತ್ತಿದಂತೆ ಶೈಲೇಂದ್ರ ಹೆಸರನ್ನ ಬಾಯಿ ಬಿಟ್ಟಿದ್ದ. ಊರ್ಮಿಳಾ ಹಾಗೂ ಶೈಲೇಂದ್ರ ಇಬ್ರು ಸೇರ್ಕೊಂಡು ರಾಜೇಶ್ ನ ಕೊಲೆ ಮಾಡೋಕೆ 4 ಲಕ್ಷ ಸುಪಾರಿ ಕೊಟ್ಟಿದ್ರು ಅಂತ ಹೇಳಿದ್ದ. ಆಗ ಪೊಲೀಸರು ಶೈಲೇಂದ್ರ ಹಾಗೂ ಊರ್ಮಿಳಾನ ವಶಕ್ಕೆ ಪಡೆದು ತಮ್ಮದೇ ಸ್ಟೈಲಲ್ಲಿ ವಿಚಾರಣೆ ನಡೆಸೋಕೆ ಶುರು ಮಾಡಿದ್ರು. ಆಗ್ಲೇ ಈ ಕಥೆಯಲ್ಲಿ ಅಡಗಿದ್ದ ಕಾಮಕಥೆಯೊಂದು ಬಯಲಾಗಿತ್ತು. ರಾಜೇಶ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಜೊತೆಗೆ ಬಿಲ್ಡರ್ ಕೂಡ ಆಗಿದ್ದ. ಇವನು ಮನೆಗಳನ್ನ ಕಟ್ಟಬೇಕಾದ್ರೆ ಶೈಲೇಂದ್ರ ಅನ್ನೋ ಮೇಸ್ತ್ರಿ ರಾಜೇಶ್ಗೆ ಪರಿಚಯವಾಗಿದ್ದ. ಹೀಗೆ ಪರಿಚಯವಾದವನು ಆಗಾಗ ರಾಜೇಶ್ ಮನೆಗೆ ಬಂದು ಹೋಗ್ತಿದ್ದ. ಹೀಗೆ ಬಂದು ಹೋಗೋ ಕ್ರಮದಲ್ಲೇ ಇವನ ಕಣ್ಣು ಊರ್ವಶಿ ಮೇಲೆ ಬಿದ್ದಿತ್ತು. ಊರ್ವಶಿ ಕೂಡ ಶೈಲೇಂದ್ರನಿಗೆ ಕಣ್ಣಲ್ಲೇ ಕಾಮಬಾಣಗಳನ್ನ ಬಿಟ್ಟಿದ್ಲು. ಇವರ ಕಣ್ಣೋಟಗಳು ಕಲೆತು ಅದು ಕಾಮದಾಟಕ್ಕೆ ದಾರಿ ಮಾಡಿಕೊಟ್ಟಿತ್ತು. ರಾಜೇಶ್ ಬೆಳಗ್ಗೆದ್ದು ಸ್ಕೂಲ್ಗೆ ಹೋಗ್ತಿದ್ದಂತೆ ಶೈಲೇಂದ್ರ ಮನೆಗೆ ಬರ್ತಿದ್ದ. ಹೀಗೆ ಬರ್ತಿದ್ದವನು ಊರ್ವಶಿಗೆ ತೃಪ್ತಿಯಾಗುವಷ್ಟು ಕಾಮಸುಖವನ್ನ ಉಣಬಡಿಸ್ತಿದ್ದ. ಹೀಗೆ ಇವರಿಬ್ಬರ ಕಾಮದಾಟ 2 ವರ್ಷದವರೆಗೂ ನಡ್ಕೊಂಡು ಬಂದಿತ್ತು. ಆದ್ರೆ ಹೆಂಡತಿಯ ಅಕ್ರಮದ ಆಟಗಳು ಗೊತ್ತಾಗಿ ರಾಜೇಶ್ ಶೈಲೇಂದ್ರನನ್ನ ಕೆಲಸದಿಂದ ತೆಗೆದು ಹಾಕಿದ್ದ. ಆದ್ರೆ ಪ್ರಿಯಕರನ ಜೊತೆಗಿನ ಮಂಚದ ಸುಖಕ್ಕೆ ಮನಸೋತಿದ್ದವಳು ಈ ಸುಖ ಜೀವನ ಪೂರ್ತಿ ಬೇಕು ಅಂತ ಅನ್ಕೊಂಡಿದ್ಲು. ಇತ್ತ ಶೈಲೇಂದ್ರನಿಗೂ ಊರ್ಮಿಳಾ ಮೇಲೆ ಎಲ್ಲಿಲ್ಲದ ವ್ಯಾಮೋಹವಿತ್ತು. ಇವಳ ಜೊತೆ ಎಂಜಾಯ್ ಮಾಡಬೇಕು ಅಂದ್ರೆ ರಾಜೇಶ್ ಇರಬಾರ್ದು ಅಂತ ಇವನು ಕೂಡ ನಿರ್ಧರಿಸಿದ್ದ. ಹೀಗಾಗಿ ಇವರಿಬ್ರು ಸೇರ್ಕೊಂಡು ರಾಜೇಶ್ನ ಕೊಲೆ ಮಾಡೋಕೆ ನಿರ್ಧರಿಸಿದ್ರು. ರಾಜೇಶ್ನ ಕೊಲೆ ಮಾಡೋದ್ರಲ್ಲಿ ಇವರಿಗೆ ಇನ್ನೊಂದು ಲಾಭವಿತ್ತು. ಗಂಡ ಸತ್ರು ಕೂಡ ಊರ್ವಶಿಗೆ ಹಣಕಾಸಿನ ಚಿಂತೆ ಇರಲಿಲ್ಲ. ಯಾಕಂದ್ರೆ ರಾಜೇಶ್ ಅಲ್ಲಿಗಾಗ್ಲೇ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮೂಲಕ ಬರೋಬ್ಬರಿ 45 ಕೋಟಿವರೆಗೆ ಆಸ್ತಿಯನ್ನ ಮಾಡಿಟ್ಟಿದ್ದ. ಅಲ್ಲದೆ ಇವನು ಸರ್ಕಾರಿ ಉದ್ಯೋಗಿಯಾಗಿದ್ದರಿಂದ ಸತ್ತ ಮೇಲೆ ಸ್ವಲ್ಪ ಹಣವೂ ಬರ್ತಿತ್ತು. ಮನೆಯಲ್ಲಿ 10 ಲಕ್ಷ ಕ್ಯಾಶ್ ಇತ್ತು. ರಾಜೇಶ್ ತನ್ನ ಹೆಸರಲ್ಲಿ 3 ಕೋಟಿಯ ಇನ್ಶೂರೆನ್ಸ್ ಕೂಡ ಮಾಡಿಸಿದ್ದ. ಹೀಗಾಗಿ ಗಂಡನಿಲ್ಲದಿದ್ರು ನಾನು ಹಾಯಾಗಿ ಬದುಕ್ತೀನಿ ಅಂತ ನಿರ್ಧರಿಸಿದವಳು ಪ್ರಿಯಕರನ ಜೊತೆ ಸೇರಿ ಗಂಡನಿಗೆ ಗುಂಡಿ ತೋಡೋಕೆ ಮುಂದಾಗಿದ್ಲು. ಗಂಡನ ದುಡ್ಡಲ್ಲೇ 4 ಲಕ್ಷ ಹಣವನ್ನ ಪ್ರಿಯಕರನಿಗೆ ಕೊಟ್ಟವಳು ಕೊಲೆ ಮಾಡೋಕೆ ಸುಪಾರಿ ಕೊಟ್ಟಿದ್ಲು. ರಾಜೇಶ್ ಪ್ರತಿದಿನ 5 ಗಂಟೆಗೆ ಎದ್ದು ವಾಕಿಂಗ್ ಹೋಗೋ ವಿಚಾರವನ್ನು ಪ್ರಿಯಕರ ಶೈಲೇಂದ್ರನಿಗೆ ಇವಳೇ ಹೇಳಿದ್ಲು. 2023 ನವೆಂಬರ್ 4 ರಾಜೇಶ್ ಎಂದಿನಂತೆ ಎದ್ದವನು ವಾಕಿಂಗ್ಗೆ ಅಂತ ಹೊರಗೆ ಬಂದಿದ್ದ. ಇವನು ಬರೋದನ್ನೇ ಕಾದು ಕೂತಿದ್ದ ಆರೋಪಿಗಳು ರಾಜೇಶ್ ರಸ್ತೆ ಮೇಲೆ ಬರ್ತಿದ್ದಂತೆ ಕಾರಿನಿಂದ ಬಂದು ಡಿಕ್ಕಿ ಹೊಡೆದಿದ್ರು. ಪ್ಲಾನ್ ಪ್ರಕಾರ ಅಂದು ಸುಮಿತ್ ತನ್ನ ಕಾರಿನಿಂದಲೇ ಡಿಕ್ಕಿ ಹೊಡೆದಿದ್ದ. ಪರಿಣಾಮ ಕಾರು ಕಂಟ್ರೋಲ್ಗೆ ಸಿಗದೆ ರಾಜೇಶ್ಗೆ ಡಿಕ್ಕಿ ಹೊಡೆದ ನಂತರ ಕಂಬಕ್ಕೂ ಡಿಕ್ಕಿ ಹೊಡೆದಿತ್ತು. ಇದಾದ ನಂತರ ಕಾರ್ನ ರಿವರ್ಸ್ ತಗೊಂಡಿದ್ದ ಸುಮಿತ್ ಅಲ್ಲಿಂದ ಪರಾರಿಯಾಗಿದ್ದ. ಹೀಗೆ ಎಲ್ಲರೂ ಸೇರಿ ಪರ್ಫೆಕ್ಟ್ ಆಗಿ ಕೊಲೆ ಮಾಡಿದೀವಿ ಅಂತಾನೆ ಅನ್ಕೊಂಡಿದ್ರು. ಪೊಲೀಸರು ಕೂಡ ಈ ಕೇಸ್ನ ಆಕ್ಸಿಡೆಂಟ್ ಅನ್ಕೊಂಡು ಕೈ ತೊಳ್ಕೊಂಡಿದ್ರು. ಆದ್ರೆ ರಾಜೇಶ್ ಅಣ್ಣನ ಮಗ ಕುಲದೀಪ್ ಈ ಕೇಸ್ನ ತಾನೇ ಖುದ್ದಾಗಿ ಸಾಲ್ವ್ ಮಾಡಿದ್ದ. ತನ್ನ ಚಿಕ್ಕಪ್ಪನ ಸಾವಿಗೆ ನ್ಯಾಯವನ್ನ ಒದಗಿಸಿದ್ದ. ಇದರಿಂದ ಪೊಲೀಸರು ಕೂಡ ಕುಲದೀಪ್ ಕಾರ್ಯವನ್ನ ಶ್ಲಾಘಿಸಿದ್ರು. ಕೊನೆಗೆ ಈ 3 ಆರೋಪಿಗಳನ್ನ ಜೈಲಿಗೆ ಕಳಿಸಿದ್ರು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.